ಎಲ್ರಿಗೂ ನಮಸ್ಕಾರ. ಇದೀಗ ಬಂದ ಸುದ್ದಿ. ಯಾಕೆ ಅಂತ ಹೇಳಿದ್ರೆ, ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಹರಳು ಗ್ರಾಮದಲ್ಲಿ ಹಿಡ್ಕೊಂಡ್ಬಂದಿರ್ತಕ್ಕಂಥ ಗಾಡಿಗಳನ್ನ ಬೇರೆ ರೀತಿಯಾಗಿ, ಯಾಕೆ ಅಂತ ಹೇಳಿದ್ರೆ ಒಂದೊಂದು ರೀತಿಯಿಂದ ಏನೇ ಮಾಡಲಿ, ಈಸ್ ಪ್ರೊಸೀಜರ್ ಈಸ್ ಎ ಗುಡ್ ಪ್ರೊಸೀಜರ್ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಲೀಗಲ್ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದೀವಿ. ಆದ್ರೆ ಇಲ್ಲಿ ಏನ್ ಕಾಣಿಸ್ತಾ ಇದೆ, ಈ ಗಾಡಿಗಳು ತುಂಬ್ತಾ ಇರ್ತಕ್ಕಂಥವ್ರು, JCBಗಳು, ಲಾರಿಗಳು, ಇವನ್ನೆಲ್ಲವನ್ನು ನೋಡಿದ್ರೆ ಸರ್ಕಾರನೇ ಈ ಗುಲಾಮನಿಗೆ ಮಾರ್ಕೊಂಡ್ಬಿಟ್ಟಿದ್ಯೇನ ಅಂತ ಸ್ವಲ್ಪ ನೋವಾಗುತ್ತೆ. ಯಾಕೆಂದ್ರೆ ನಾವು ಈ ಪೊಲೀಸ್ನವ್ರು ಮಾಡದೇ ಇರ್ತಕ್ಕಂಥ ಕೆಲಸವನ್ನ ಅಲ್ಲಿ ಸುತ್ತಮುತ್ತಲ ಇರ್ತಕ್ಕಂಥ ವರದಿಗಾರರು ಕೊಡ್ತಕ್ಕಂಥ ವರದಿಯನ್ನ ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿಯನ್ನು ಕಳಿಸಿದ್ರು ಸಮೇತ ಈ ರೀತಿಯಾಗಿ ಆಗ್ತಾ ಇದೆಯಲ್ಲ ಅನ್ನೋ ಒಂದು ನೋವಾಗುತ್ತೆ. ಆಮೇಲೆ ಅವ್ರು ಏನೋ ಹೇಳ್ತಾರೆ, ವೇಸ್ಟು ಅದೇನ ಹೇಳ್ತಾರೆ, ಜಗದೀಶ್ ಅಂತ ಇಂಜಿನಿಯರ್ ಫೋನ್ ಮಾಡಿದ್ದೆ, AE ಅಂತೆ. ಬಟ್ ಇಲ್ಲಿ ಏನೇ ಒಂದು ಮರಳನ್ನ ಬೇರೆ ಕಡೆಗೆ ಸಾಗಿಸ್ತಾ ಇದ್ದಾರೆ, ತಪ್ಪು ಅಂತ ಹೇಳ್ತಾರೆ. ಆದ್ರೆ ಯಾವುದೇ ರೀತಿ ಪರ್ಮಿಷನ್ ತಗೊಳ್ಳಲ್ಲ, ಯಾವುದೇ ರೀತಿ ರಾಯಲ್ಟಿ ತಗೊಳ್ಳಲ್ಲ ಅಂತ ಹೇಳ್ತಾರೆ. ಆ ಆಡಿಯೋವನ್ನ ಇವತ್ತು ಏನು ಅವ್ರು FIR ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ, ಯಾಕೆ ಅಂತ ಹೇಳಿದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮರಳನ್ನ ಅಥವಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮಣ್ಣನ್ನ ಏನಾದ್ರೂ ಶಿಫ್ಟಿಂಗ್ ಮಾಡಬೇಕು ಅಂದ್ರೆ, ಇರೋ ಜಾಗದಲ್ಲಿ ಏನು ಈಗ ಮರಳಿದೆ ಅಥವಾ ಮಣ್ಣಿದೆ. ಈಗ ನಾನು ಅರಳ ಎಂಬ ಗ್ರಾಮದ ಹಳ್ಳದ ಬಗ್ಗೆ ಮಾತಾಡ್ತೀನಿ. ಏನು ಆ ಒಂದು ಮರಳು ತುಂಬುತ್ತಾ ಇರ್ತಕ್ಕಂಥ ಜಾಗದಿಂದ ಅದೇ ಜಾಗದಿಂದ ಬೇರೆ ಜಾಗಕ್ಕೆ ಅದೇ ಅಲ್ಲಿರ್ತಕ್ಕಂಥ ಸ್ಪಾಟ್ ಅಲ್ಲಿ ಏನಾದ್ರೂ ಶಿಫ್ಟಿಂಗ್ ಮಾಡಂಗಿದ್ರೆ ಪರ್ಮಿಷನ್ ತಗೋಬೇಕು. ಆದ್ರೂ ಸಮೇತನೂ ಒಂದು ಇರುತ್ತೆ, ಯಾಕಂದ್ರೆ ಗೌರ್ಮೆಂಟ್ ನವರೇ ಮಾಡ್ತಾರಲ್ಲ ಅನ್ನೋ ಒಂದು ಇದರಿಂದ. ಬಟ್ ಇಲ್ಲಿ ಏನಾಗ್ತಾ ಇದೆ, ಅಲ್ಲಿ JCB ತುಂಬಿದ್ದು ಇಲ್ಲಿ ಗಾಡಿಯನ್ನು ತಗೊಂಡೋಗಿ ಬೇರೆ ಕಡೆಗೆ ಹೋಗಿ ಶಿಫ್ಟಿಂಗ್ ಮಾಡಿದ್ರು ಸಮೇತನು ಇವ್ರು ನಮ್ಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿದಾಗ, ಅಕಸ್ಮಾತ್ ಬಂದು ಆ ಗಾಡಿಗಳನ್ನ ಹಿಡಿದಾಗ ಆ ಗಾಡಿಗಳ ಮಾಲೀಕರನ್ನು ಕರೆದು ಅದಕ್ಕೆ ಏನಿದೆ ಪ್ರೊಸೀಜರ್ ಮಾಡಿ ಅಂತ ಹೇಳಿದ್ರು ಸಮೇತ ಇಲ್ಲಿಯವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಯಾಕೆ ಕೊಟ್ಟೂರು ಪೊಲೀಸ್ ಸ್ಟೇಷನ್ ನಲ್ಲಿ ಯಾರು ಇಲ್ವಾ? ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಲ್ಲಿ PSI ಗೀತಾಂಜಲಿ ಸಿಂಧಿ ಮೇಡಮ್ ಅವರು ಈಗಾಗಲೇ ಆ ಪಕ್ಕದಲ್ಲಿರ್ತಕ್ಕಂಥ ಒಂದು ಯಾವ್ದೋ ದೇವಸ್ಥಾನ, ಗಾಣದಗಟ್ಟೆ ದೇವಸ್ಥಾನಕ್ಕೆ ನಾವು ಹೋಗಿದ್ದೀವಿ ಅಥವಾ ಬಂದೋಬಸ್ತಿಗೆ ಹೋಗಿದ್ದೀವಿ ಅಂತ ಹೇಳ್ತಾರೆ. ಒಬ್ಬ PSI ಬೇರೆ ಕಡೆಗೆ ಹೋದ್ರೆ ಇನ್ನೊಬ್ರು ಯಾರು ಅಲ್ಲಿ ಇರೋದಿಲ್ವಾ? ಅಕಸ್ಮಾತ್ ಅವ್ರು ಯಾರು ಇಲ್ಲ ಅಂತ ಹೇಳಿದ್ರೆ CPI ದುರ್ಗಪ್ಪನವರೇ ನೀವೇನ್ ಮಾಡ್ತಾ ಇದ್ದೀರಾ? ಇಲ್ಲಿ ಅಕ್ರಮವಾಗಿ ತಡೆಯಬೇಕಾಗಿರ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕಾಗಿತ್ತು. ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯವರು ಮಾಡಬೇಕಾಗಿತ್ತು, ತಹಸೀಲ್ದಾರ್ ಮಾಡಬೇಕಾಗಿತ್ತು, BA RI ಮಾಡಬೇಕಾಗಿತ್ತು. ಆ ಕೆಲಸಗಳನ್ನ ಒಬ್ಬ ಮೀಡಿಯೋದಾರಾಗಿ, ಒಬ್ಬ ಸಾಮಾಜಿಕ ಪ್ರಜ್ಞೆ ಇರ್ತಕ್ಕಂಥ ವ್ಯಕ್ತಿಗಳಾಗಿ ನಿಮಗೆ ಕೊಟ್ಟರು ಸಮೇತನು ಇಲ್ಲಿಯವರೆಗೂ ಯಾಕೆ ಅವ್ರ ಮೇಲೆ FIR ಆಗಿಲ್ಲ? ಯಾಕೆಂದ್ರೆ ಇದು ಒಂದ್ ದಿವಸದ್ದು 2 ದಿವಸದ್ದು ಅಲ್ಲ ಕತೆ ಸ್ವಾಮಿ, ಇದು ಮೊದಲಿನಿಂದಲೂ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಈ ತರ ಆದ್ರೆ ಮತ್ತೆ ಇನ್ನು ಯಾರಿಗೆ ನಿಮಗೆ ಕಂಪ್ಲೇಂಟ್ ಮಾಡಬೇಕು, ಯಾರ ಮೇಲೆ FIR ಮಾಡಬೇಕು ಹೇಳಿ? ಇಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥ ವಿಚಾರ ಏನು, ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ಅಂತ ಗಾಡಿಗಳನ್ನ ನೀವು ಹಿಡಿತಾ ಇಲ್ಲ, ಹೊರಗಡೆ ಹೋಗ್ತಾ ಇರ್ತಕ್ಕಂಥ ಗಾಡಿಗಳನ್ನ ಹಿಡಿತಾ ಇಲ್ಲ. ಟ್ರಾಕ್ಟರ್ಗಳನ್ನ ತುಂಬಿಕೊಂಡು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ, ಹಿಡಿತಾ ಇಲ್ಲ. ಲಾರಿಗಳನ್ನು ತುಂಬಿಕೊಂಡು ಹೊರಗಡೆ ಹೋಗ್ತಾ ಇದ್ದಾರೆ, ಹಿಡಿತಾ ಇಲ್ಲ. ಹಿಡಿತಾ ಇಲ್ಲ ಅಂತ ಹೇಳ್ಕೊಂಡೆ ಇವತ್ತು ರೆಡ್ ಹ್ಯಾಂಡ್ ಹಿಡಿದು ಕೊಟ್ಟರು ಸಮೇತ ಅದ್ರ ಮೇಲೆ FIR ಆಗ್ತಾ ಇಲ್ಲ. ವೈ? ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯ ತಾಲೂಕು ಅಧಿಕಾರಿಗಳು ಹಾಗೂ ಜಿಲ್ಲಾ ಆಫೀಸರ್ಗಳು ಏನ್ ಮಾಡ್ತಾ ಇದ್ದೀರಾ? ತಿಂಗಳ ತಕ್ಷಣ ಪೇಮೆಂಟ್ ಬಿದ್ರೆ ಸಾಕು, ನಿಮಗೆ ಹಿಡಿದು ಕೊಟ್ರೆ ರಾಯಲ್ಟಿ ಹಾಕೊಡೋದು. ನಾವು ಹಿಡಿದು ಕೊಡ್ಬೇಕು ನಿಮಗೆ, ನೀವು ಹಿಡಿಯೋ ಅಧಿಕಾರ ಇಲ್ಲ ಪಾಪ. ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ನವರು ಹಿಡಿಯೋ ಅಧಿಕಾರ ಇಲ್ಲ ನಿಮಗೆ. ಜನರಿಗೆ ಕನ್ಫ್ಯೂಷನ್ ಮೇಲೆ ಕನ್ಫ್ಯೂಷನ್ ಮಾಡಕ್ ಹತ್ಬಿಟ್ಟಿರ ನೀವು. ವಿಜಯನಗರ ಜಿಲ್ಲೆಯವರು ಹೊಸದಾಗ್ಬಿಟ್ಟಿದೆಯಲ್ಲ ಜಿಲ್ಲೆ, ಹಾಗಾಗಿ ಅಧಿಕಾರಿಗಳಿಗೆ ಏನು ಗೊತ್ತಿಲ್ಲ ಅಂತ ಹೇಳಿಸುತ್ತೆ, ಎಲ್ಲ ಹೇಳ್ಕೊಡ್ಬೇಕು ಅಂತ ಅನ್ಸುತ್ತೆ. ಓಶಿ ಮಟ್ಕ ಇನ್ನು ಬ್ರಾಂಡಿ ಅವೆಲ್ಲ ಏನು ಹೊಡಿತಾ ಇದಾರಲ್ಲ ಪಾಪ, ಅಲ್ಲಿ ಯಾರಿಗೂ ಗೊತ್ತೇ ಇಲ್ಲ. ಅಲ್ಲಿ SP ಕಾನ್ಸ್ಟೇಬಲ್ಗಳಿಗೆ ಎಲ್ಲ ಹೊಸದಾಗಿ ಬಂದಿದ್ದಾರೆ ನೋಡಿ ಪಾಪ.
ಎಲ್ಲಿ ಅಲ್ಲಿ ಏನ್ ನಡೀತಾ ಇದೆ, ಏನ್ ಬಿಡ್ತಾ ಇದೆ ಅದ್ರ ಬಗ್ಗೆ ಯಾರಿಗೂ ಸಹ ಗೊತ್ತಿಲ್ಲ. ಈಗ ನಾವು ಹೇಳ್ಕೊಡ್ಬೇಕನ್ನ ಅವರಿಗೆ, ಮೀಡಿಯಾದವರು, ಸಂಘಟನೆಯವರು. ಏನ್ರಿ ಇದು ನೀವು ಕರ್ಮ? ನೀವಂತೂ ಹಿಡಿಯೋದಿಲ್ಲ, ಅಟ್ಲೀಸ್ಟ್ ಹಿಡಿದು ಕೊಟ್ಟವನಾದ್ರೂ ಹಿಡ್ಕೊಂಡು FIR ಮಾಡ್ಸಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ನೋಡಿ. ಇದು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಹರಳು ಗ್ರಾಮದ ಕರ್ಮಕಾಂಡ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇದು FIR ಆಗಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ಎಚ್ಚರಿಕೆಯ ಸಂದೇಶವನ್ನ ಕೊಡ್ಬೇಕಾಗುತ್ತೆ. ನೋಡೋಣ ಅದು ಯಾವ ರೀತಿಯಾಗಿ PSI CPI ಏನ್ ಮಾಡ್ತಾರೆ, ಅದ್ರ ಬಗ್ಗೆ ಕಂಪ್ಲೀಟ್ ಸ್ಟೋರಿಯನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ರಿಪೋರ್ಟರ್ಗಳು, ಸಮಾಜ ಸೇವಕರು, ಸಮಾಜದ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು, ಮೊನ್ನೆ ಒಂದು ಅಕ್ಕಿ ಗಾಡಿನೂ ಸಹ ನಮ್ಮ ರಿಪೋರ್ಟರೇ ಹಿಡ್ಕೊಟ್ಟಿದ್ದಾರೆ. ಏನಾಯ್ತು? FIR ಆಯ್ತು. ನೀವು ಹಿಡಿದು ಮಾಡಂಗಿಲ್ಲ, ನಾವು ಹಿಡಿದು ಕೊಟ್ಟದ್ ಮಾಡೋದು. ಏನಿದು? ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಇದು ಇವತ್ತಿನ ಸುದ್ದಿ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ DVG ವಾಯ್ಸ್ ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.